ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು, ಇದರ ನೈತಿಕ ಹೊಣೆ ಹೊತ್ತು ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಗುರುಮೂರ್ತಿ ಒತ್ತಾಯಿಸಿದರು. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಸಚಿವರು ಆದಂಥ ಪರಮೇಶ್ವರ್ ಅವರು ಎಲ್ಲ ಹಂತಗಳಲ್ಲೂ ಫೇಲ್ ಆಗಿದೆ. ಈ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಈ ತಕ್ಷಣವೇ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಧುಗಿರಿ ಡಿವೈಎಸ್ಪಿಯ ಪ್ರಕರಣ ಮಾಸುವ ಮುನ್ನವೇ ಗುಬ್ಬಿ ತಾಲೂಕಿನಲ್ಲಿ ದಲಿತ ಯುವಕನ ಮೇಲೆ ದೌರ್ಜನ್ಯ ನಡೆದಿದ್ದು, ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಡಿವೈಎಸ್ಪಿ ಮಧುಗಿರಿಯವರು ಯಾಕೆ ಸಸ್ಪೆಂಡ್ ಆದರು ಅಂತ ಅಯೋಗ್ಯರನ್ನ, ನಾಲಾಯಕ ಡಿವೈಎಸ್ಪಿಗಳನ್ನ ಇಲ್ಲಿ ಹಾಕ್ಕೊಂಡಿದ್ದು ರಾಜಣ್ಣ, KN ರಾಜಣ್ಣ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರ ಆಕ್ಷೇಪಣೆ ಕೃತ್ಯ. ಅದರ ನಂತರ ಇಲ್ಲಿ ಸರಣಿ ಏನು ಪರಮೇಶ್ವರ್ ಅವರು ಇಲ್ಲಿ ಗೃಹ ಮಂತ್ರಿ ಆಗಿದ ತಕ್ಷಣ ಇಲ್ಲಿ ಉಸ್ತುವಾರಿ ಸಚಿವರಾಗಿ ದಿನದಿಂದಲೂ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಇದು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಾಗಿದ್ದು, ಗೃಹ ಮಂತ್ರಿಯವರ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಬೆಲ್ಲದಮಡು, ಆಲ್ ಇಂಡಿಯಾ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಇರಕಸಂದ್ರ, ಶಿವರಾಜ್ ಹಂಡನಹಳ್ಳಿ, ಭೂತರಾಜು, ಶಶಿಕಾಂತ್, ಹರೀಶ್, ಹೇಮಂತ್ ರಾಜ್, ಮೌರ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತೇನು ನಾವು ಗುಬ್ಬಿನಲ್ಲಿ ಮಾಧ್ಯಮದ ಮುಂದೆ ಮಾತಾಡ್ತಾ ಇದ್ದೀವಿ, ಇಷ್ಟೇ ಕಾರಣ ಈ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಮಧುಗಿರಿ ಘಟನೆನ ಈಗ ಇನ್ನೂ ನಿಮ್ಮ ಕಣ್ಮುಂದೆ ಇದೆ. ಒಬ್ಬ ಡಿವೈಎಸ್ಪಿ ಅವರ ಒಂದು ಅಮಾನುಷ ಕೃತ್ಯವನ್ನು ನೀವೆಲ್ಲ ನೋಡಿದ್ದೀರಾ, ಅದನ್ನು ತಾವೇ ಪ್ರಚಾರಗಳು ಕೂಡ ಮಾಡಿದ್ದೀರಾ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಈ ಜಿಲ್ಲೆಯ ಮತ್ತೊಬ್ಬ ಸಹಕಾರ ಸಚಿವ KN ರಾಜಣ್ಣನವರು ನೀವೇನು ಮಾಡ್ತಾ ಇದ್ದೀರ ಅಂತ ನಾನು ಕೇಳ್ತೀನಿ. ಇವತ್ತು ನಾನು ನಿಮ್ಮನ್ನು ಅವರು ಏನು ಹಲ್ಲೆ ಮಾಡಿದ್ದಾರೆ, ಒಬ್ಬ ಅಮಾಯಕ ಯುವಕನ ಮೇಲೆ, ಚಿಕ್ಕ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಹೊಸ್ತೇನಲ್ಲ, ಈ ಥರದ್ದು ಹಲವಾರು ಘಟನೆಗಳನ್ನ ಮಾಡಿದ್ದಾನೆ. ಹಲವಾರು ಇವರ ಮೇಲೆ FIRಗಳಾಗಿದ್ದಾವೆ, ಹಲವಾರು NCಗಳಾಗಿದ್ದಾವೆ, ಹಲವಾರು ಸಾರಿ ಪಂಚಾಯತಿ ಮಾಡಿ ಇವ್ರನ್ನ ಬಿಡಿಸ್ಕೊಂಡು ಹೋಗಿರೋಂಥ ಘಟನೆಗಳನ್ನ ನಾವೆಲ್ಲ ಕೇಳಿದ್ದೀವಿ. ಅದೇ ಗ್ರಾಮದ ಸ್ಥಳೀಕರು ಬಂದು ನಮ್ಮಲ್ಲಿ ಇವತ್ತು ದೂರನ್ನ ಅವರ ಮೇಲೆ ಹೇಳ್ತಾರೆ, ಸರ್ ನಾವೆಷ್ಟೋ ಕಂಪ್ಲೇಂಟ್ ಕೊಟ್ಟರು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಮುಂದೆ ಅವನ್ನ ಬಿಟ್ಟು ಕಳಿಸ್ತಾವ್ರೆ ಅಂತ ಹೇಳ್ತಾರೆ. ಅಂತಂದರೆ ಖಂಡಿತವಾಗಿ ಈ ಪೊಲೀಸ್ ಇಲಾಖೆಗೆ ಏನಕ್ಕೆ ನಾಚಿಕೆ ಆಗ್ತಿರೋ ನಾನಂತೂ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಆತ ಹಲ್ಲೆ ಮಾಡಿದ ಮೇಲೆ ಸ್ಟೇಷನ್ಗೆ ಬಂದಿದ್ದಾನೆ, ಅವನ್ನ ಬಿಟ್ಟು ಕಳಿಸಿದ್ದಾರೆ ಈ ಗುಬ್ಬಿ ಪೊಲೀಸರು ಅಂತಂದರೆ ಇದು ತುಂಬ ಅಸಹ್ಯವಾದಂಥ ಒಂದು ಘಟನೆ ಇದು. ಅಂದರೆ ಈ ಜಿಲ್ಲೆಯಲ್ಲಿ ಕಾನೂನನ್ನ ಪರಿಪಾಲನೆ ಮಾಡಲಿಕ್ಕೆ ಈ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕೈಯಲ್ಲಿ ಆಗ್ತಿಲ್ಲ. ದಯಮಾಡಿ ನೀವೇ ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅಥವಾ ಬೇರೆ ಕಡೆ ಹೋಗಬೇಕು, ಇಲ್ಲಿಗೆ ಅವ್ರನ್ನ ತರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್. ವರದಿ ಮೋಹನ್ MN ಕೋಟೆ, ಗುಬ್ಬಿ. ಮೀಡಿಯಾ ನೆಟ್ವರ್ಕ್.